ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಸಿರುಗುಪ್ಪ ತಾಲೂಕಿನ ಗಡಿ ಭಾಗದಲ್ಲಿ ಇರುವ ಸೀಮಾಂಧ್ರ ಪ್ರದೇಶದ ಗೋಳ್ಯಂ ಗ್ರಾಮದಲ್ಲಿ ಶ್ರೀ ಶರಣ ಗಾದಿಲಿಂಗಪ್ಪ ತಾತ ಹಾಗೂ ಶ್ರೀ ಸಿದ್ದೇಶ್ವರರ ಜೋಡು ರಥೋತ್ಸವ ಮಂಗಳವಾರದಂದು ಸಂಭ್ರಮ ಸಡಗರದಿಂದ ಜರುಗಿದೆ. ರಥೋತ್ಸವದ ನಿಮಿತ್ತವಾಗಿ ದೇವಸ್ಥಾನದಲ್ಲಿ ಪಂಚಾಮೃತಾಭಿಷೇಕ, ವಿವಿಧ ಫಲಪುಷ್ಪಗಳ ಅಲಂಕಾರ, ಪಲ್ಲಕ್ಕಿ ಸೇವೆಯಂತಹ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದ್ದು, ಸಾಯಂಕಾಲ ಜರುಗಿದ ರಥೋತ್ಸವದಲ್ಲಿ ಸಹಸ್ರಾರು ಭಕ್ತರು ಹೂ ಹಣ್ಣು ಎಸೆದು ಭಕ್ತಿಯಿಂದ ನಮಿಸಿದ್ದಾರೆ. 100 ವರ್ಷಗಳ ಇತಿಹಾಸವಿರುವ ಶ್ರೀ ಗಾದಿಲಿಂಗಪ್ಪ ತಾತನವರು ನಮ್ಮ ಕರ್ನಾಟಕದ ಗಂಗಾವತಿ ತಾಲೂಕಿನ ಮರಳಿ ಹೊಸಕೇರಿ ಗ್ರಾಮವೆಂದು ಹೇಳಲಾಗ್ತಾ ಇದೆ. ಸಿಂಧನೂರು ತಾಲೂಕಿನ ಅಂಬಾದೇವಿ, ಸಿರುಗುಪ್ಪ ತಾಲೂಕಿನ ಶ್ರೀ ಬನ್ನಿ ಮಹಾಂಕಾಳಿ ದೇವಿಯರನ್ನ ಆರಾಧಿಸಿ ಸಿದ್ಧಿಯನ್ನ ಪಡೆದಿದ್ದರೆಂಬ ಪ್ರತೀತಿ ಇದೆ. ಕುರಿಗಳನ್ನ ಕಾಯುತ್ತಲೇ ಹಲವಾರು ಲೀಲೆಗಳು ಪವಾಡವನ್ನ ಮಾಡುತ್ತಾ ಗೋಳ್ಯಂ ಗ್ರಾಮದಲ್ಲಿ ಇಹಲೋಕವನ್ನ ತ್ಯಜಿಸಿದ ಮಹಾತ್ಮ ಇಂದಿಗೂ ಭಕ್ತರ ಸಂಕಷ್ಟವನ್ನ ನಿವಾರಿಸುತ್ತಿದ್ದಾರೆಂಬ ನಂಬಿಕೆ ಇದೆ. ಇಂದಿಗೂ ಬಳ್ಳಾರಿ ಜಿಲ್ಲೆ ಮಾತ್ರವಲ್ಲದೆ ನೆರೆಯ ಜಿಲ್ಲೆಗಳು ಆದ ಕೊಪ್ಪಳ, ಗದಗ, ರಾಯಚೂರು ಹಾಗೂ ಆಂಧ್ರ ಪ್ರದೇಶದ ಕರ್ನೂಲ್, ಕಡಪ, ಅನಂತಪುರ ಜಿಲ್ಲೆಯಲ್ಲೂ ಅಪಾರ ಭಕ್ತರ ಬಳಗವನ್ನ ಹೊಂದಿದ್ದಾರೆ. ಪ್ರತಿ ವರ್ಷ ಶಿವರಾತ್ರಿ ಅಮಾವಾಸ್ಯೆ ಸೇರಿ 5 ದಿನದಲ್ಲಿ ಜೋಡು ರಥೋತ್ಸವ ಅದ್ದೂರಿಯಾಗಿ ಜರುಗ್ತಾ ಇದ್ದು, ಸಿರುಗುಪ್ಪ ತಾಲೂಕಿನಿಂದ ತೆರಳುವ ಭಕ್ತರಿಗೆಂದು ದರೂರು, ಹಾಗಲೂರು, ಹೊಸಳ್ಳಿ, ತಾಳೂರು, ಊಳೂರು, ಉತ್ತನೂರು ಗ್ರಾಮದಲ್ಲಿ ದಾರಿ ಉದ್ದಕ್ಕೂ ಮಜ್ಜಿಗೆ, ಹಣ್ಣಿನ ರಸ, ನೀರು, ಅನ್ನ ದಾಸೋಹದ ವ್ಯವಸ್ಥೆ ಮಾಡಲಾಗಿತ್ತು. ಇಲ್ಲಿನ ರೈತರಿಗಂತೂ ಇದೊಂದು ಜನಪದ ಹಬ್ಬದಂತಾಗಿದ್ದು, ಎತ್ತುಗಳ ಸಾಮರ್ಥ್ಯ ಪ್ರದರ್ಶನ, ಮಾರಾಟ ಹಾಗೂ ಕೃಷಿ ಉಪಕರಣಗಳಿಗೆ ಸಂಬಂಧಿಸಿದ ಪರಿಕರವನ್ನ ಖರೀದಿಸಬಹುದಾಗಿದೆ. ಹೊನ್ನರಪ್ಪ, ಸಿರುಗುಪ್ಪ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.